ನೀವು ನೋಡ್ತಾ ಇರೋದು ಈಗ ತಾನೇ ಗಂಡಕಿ ನದಿಯಿಂದ ಒಂದು 10-15 ದಿನಗಳ ಪೂರ್ವದಲ್ಲಿ ನಾವು ತಂದು ಇದನ್ನು ಶುಭ್ರವನ್ನು ಮಾಡಿ ಕೆಳಗಡೆ ಇಟ್ಟಿದ್ದೀವಿ ಅಷ್ಟೇ. ಜನ ನೋಡ್ತಿರೋರು ತಪ್ಪಾಗಿ ತಿಳ್ಕೊಬೇಡಿ, ನೆಲದ ಮೇಲೆ ಇಟ್ಬಿಟ್ಟಿದ್ದಾರೆ ಅಂತ. ಇದಕ್ಕೆ ಪೀಠ ಸಿದ್ಧವಾಗ್ತಿದೆ ಪೂಜೆ ಮಾಡಲಿಕ್ಕೆ. ಆದ್ದರಿಂದ ಇಲ್ಲಿ ಇವುಗಳನ್ನು ಶುದ್ಧಿ ಮಾಡಲಿಕ್ಕೆ ಅಂತಂದರೆ ತೊಳೆದು ಅದಕ್ಕೆ ಇದರ ಮೇಲೆ ಮಣ್ಣೆಲ್ಲ ಇರುತ್ತೆ ಗಂಡಕಿ ನದಿಯಿಂದ ಬಂದಾಗ, ಅದನ್ನೆಲ್ಲ ತೆಗಿಲಿಕ್ಕೆ ಇಲ್ಲಿ ಹಾಕ್ಕೊಂಡಿದ್ದೀವಿ. ನಂತರ ಇದು ಪೂಜಾ ಗೃಹಕ್ಕೆ ಹೋಗುತ್ತೆ. ನಂತರ ನೀವು ಪೂಜೆಯನ್ನು ಇನ್ನೊಂದು ದಿನ ವೀಕ್ಷಣೆ ಮಾಡ್ಬೋದು. ಇದು ಪ್ರತಿನಿತ್ಯ ನಾವು ಪೂಜೆ ಮಾಡ್ತಾ ಇರ್ತಕ್ಕಂತಹ ಒಂದು ಸಾಲಿಗ್ರಾಮ. ಈ ದಿನ ತಾವು ನೋಡ್ತಿದ್ದೀರಾ, ಇಷ್ಟಕ್ಕೆ ಮುಂಚೆನೂ ನೋಡಿರ್ತೀರ. ಈ ದಿನ ನೀವು ನೋಡ್ತಿದ್ದೀರಾ, ನಮ್ಮ ಸನಾತನ ಧರ್ಮದ ಆದಿ ಗುರುಗಳು ಶ್ರೀಕೃಷ್ಣ ಪರಮಾತ್ಮ ಸಾಲಿಗ್ರಾಮ ಅಂತ ನಾವು ಎಷ್ಟೋ ಪುರಾಣಗಳಲ್ಲಿ ಕೇಳಿರ್ತೀವಿ, ಓದಿರ್ತೀವಿ, ದೊಡ್ಡವರು ಹೇಳಿರ್ತಾರೆ. ಮಹಾವಿಷ್ಣುಗೆ ಶಾಪಗ್ರಸ್ತರಾಗಿ ಅವರು ಸಾಲಿಗ್ರಾಮವಾದರು ಅಂತ, ಹೌದಲ್ವಾ? ಆದರೆ ಆ ಸಾಲಿಗ್ರಾಮಗಳನ್ನು ನೋಡೋದೇ ಮಹಾಭಾಗ್ಯ. ಸಾಲಿಗ್ರಾಮವನ್ನು ನೋಡಿದ್ರೂ ಸಹ, ಸಾಲಿಗ್ರಾಮವನ್ನು ಸ್ಪರ್ಶನೆ ಮಾಡಿದ್ರೂ ಸಹ ಕೋಟಿ ಜನ್ಮಗಳ ಪಾಪ ದಹಿಸಿ ಹೋಗುತ್ತೆ ಅಂತ ನಮ್ಮ ಧರ್ಮ ಹೇಳ್ತಿದೆ. ಆದರೆ ಈ ದಿನ ನೋಡಿ, ನೀವು ಇಷ್ಟು ಸಾಲಿಗ್ರಾಮಗಳನ್ನು ನೋಡ್ತಿದ್ದೀರ. ಸಾಲಿಗ್ರಾಮಗಳ ಬಗ್ಗೆ ಸಾಕಷ್ಟು ಜನಗಳಿಗೆ ತಪ್ಪು ಮಾಹಿತಿಗಳು ಜಾಸ್ತಿ ಇದೆ. ಯಾಕೆ ಅಂತಂದರೆ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಅವ್ರಿಗೆ ಹೇಳ್ತಾ ಇರ್ತಾರೆ, ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಯಾರ ಒಂದು ಮನೋಭಾವಗಳು ಯಾವ ರೀತಿ ಇರುತ್ತೋ ಅವ್ರಿಗೆ ಆ ರೀತಿ ಅರ್ಥ ಆಗುತ್ತೆ. ಆದರೆ ಈ ದಿನ ನಿಮಗೆ ಸೂಕ್ಷ್ಮವಾಗಿ ಹೇಳೋದಾದರೆ, ಸಾಲಿಗ್ರಾಮಗಳನ್ನು ಎಲ್ಲರೂ ಪೂಜೆ ಮಾಡಬಹುದು, ಎಲ್ಲರೂ ಅದಕ್ಕೆ ಅರ್ಹರೇ. ಆದರೆ ನಿಯಮ ಪದ್ಧತಿಗಳು ಕೆಲವಿರುತ್ತೆ, ಅವುಗಳನ್ನು ಕಂಪಲ್ಸರಿ ನಾವು ಪಾಲನೆ ಮಾಡಬೇಕು. ಆ ರೀತಿ ಇದ್ದರೆ ಮಾತ್ರ ಸಾಲಿಗ್ರಾಮಗಳು ಎಲ್ಲಾದರೂ ಸರಿ ಇಟ್ಕೋಬೋದು. ಅದೇ ರೀತಿ ನಾವು ಪ್ರತಿದಿನವೂ ಪೂಜೆ ಮಾಡಲೇಬೇಕು. ಸಾಲಿಗ್ರಾಮಗಳನ್ನು ನೀವು ಈ ದಿನ ನೋಡ್ತಾ ಇದ್ದೀರಾ. ಈ ಸಾಲಿಗ್ರಾಮಗಳು ಗಂಡಕಿ ನದಿಯಿಂದ ನನ್ನ ಕೈಯಾರೆ ನಾನು ಆಯ್ಕೆಗಳನ್ನು ಮಾಡಿಕೊಂಡು ಕೆಲವು ಸಾಲಿಗ್ರಾಮಗಳು ಬೇಕು ಅಂತ ಅಲ್ಲಿಂದ ಇಲ್ಲಿಗೆ ತಂದಿದ್ದೀವಿ. ನೀವು ನೋಡ್ತಿದ್ದೀರಾ. ಇಂಥದ್ದು ಈಗ ಒಂದು ಸಮಯಕ್ಕೆ ನಾನು ಇಷ್ಟು ಮಾತ್ರ ತಂದಿದ್ದೀನಿ. ಆದರೆ ಇದರ 10ರಷ್ಟು ಸಾಲಿಗ್ರಾಮಗಳು ನಾನು ನಿತ್ಯ ಪೂಜಾ ವಿಧಾನದಲ್ಲಿ ನಾನು ಉಪಯೋಗಿಸ್ತಾ ಇರ್ತೀನಿ. ನಾನು ಪ್ರತಿನಿತ್ಯ ಮಾಡ್ತಾ ಇರ್ತೀನಿ. ಭಾರತ ದೇಶದಲ್ಲೇ ಅತ್ಯಂತ ದೊಡ್ಡ ಸಾಲಿಗ್ರಾಮ ನಮ್ಮ ಬಳಿ ಇದೆ. ಅದಕ್ಕೆ ಪ್ರತಿನಿತ್ಯ ಪೂಜೆ ನಡೀತಾ ಇರುತ್ತೆ. ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಅದು. ಆದರೆ ಈ ದಿನ ನೀವು ಈ ಸಾಲಿಗ್ರಾಮಗಳನ್ನು ನೋಡ್ತಿದ್ರಲ್ಲ, ಇಲ್ಲಿ ಹಲವಾರು ಸಾಲಿಗ್ರಾಮಗಳಿರುತ್ತೆ. ಆದರೆ ಸಾಲಿಗ್ರಾಮಗಳಲ್ಲಿ ಮಹಾವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ರೀತಿಯ ಸಾಲಿಗ್ರಾಮಗಳು ನಮಗೆ ಸಿಗುತ್ತೆ. ಅದನ್ನು ಯಾವ ರೀತಿ ಪತ್ತೆ ಹಚ್ಚೋದು ಅಂತಂದರೆ, ಆ ಸಾಲಿಗ್ರಾಮಗಳ ಮೇಲೆ ಇರ್ತಕ್ಕಂಥ ಚಿಹ್ನೆಗಳನ್ನು ನೋಡಿ ನಾವು ಪತ್ತೆ ಹಚ್ಚಬೇಕು. ಸಾಲಿಗ್ರಾಮದ ಮೇಲೆ ಇರತಕ್ಕಂತಹ ಚಿಹ್ನೆಗಳನ್ನು ನೋಡಿ, ಇದು ಈ ರೀತಿಯಾಗಿರ್ತಕ್ಕಂತಹ ಒಂದು ಸಾಲಿಗ್ರಾಮ. ಇದಕ್ಕೆ ನಾವು ಸುದರ್ಶನ ಸಾಲಿಗ್ರಾಮ ಅಂತ ಹೇಳ್ತೀವಿ. ಇದು ಮಹಾಸುದರ್ಶನ ಸಾಲಿಗ್ರಾಮ. ಅದೇ ರೀತಿ ಅದಕ್ಕಿಂತ ಚಿಕ್ಕದಾಗಿರ್ತಕ್ಕಂತಹ ಒಂದು ಸಾಲಿಗ್ರಾಮ, ಇದು ಸಹ ಸುದರ್ಶನ ಸಾಲಿಗ್ರಾಮ. ಇದು ಸುದರ್ಶನ ಸಾಲಿಗ್ರಾಮ. ಮತ್ತು ನೀವು ತುಂಬ ವಿಶೇಷವಾಗಿ ಕೇಳಿರ್ತಕ್ಕಂತಹ ಸಾಲಿಗ್ರಾಮ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಅಂತ. ಇದು ನೋಡಿ, ಇದು ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಅಂತ. ಇದರ ಒಳಗಡೆ ಅದ್ಭುತವಾಗಿರ್ತಕ್ಕಂತಹ ವಿಶೇಷವಾಗಿರೋದು ಸಿಗುತ್ತೆ. ಮತ್ತು ಇಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸೋ ಥರ ಗೊತ್ತಾಗುತ್ತೆ. ಲಕ್ಷ್ಮೀನಾರಾಯಣ ನೋಡಿ, ಮೇಲೆ ಶ್ರೀಚಕ್ರದ ಆಕಾರದಲ್ಲಿ ಕೆಳಗಡೆಯಿಂದ ಊರ್ಧ್ವಕ್ಕೆ ಮತ್ತು ಮೇಲಿಂದ ಕೆಳಗಡೆಗೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ಇದರ ಹೆಸರು ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಅಂತ. ಇದು ಲಕ್ಷ್ಮೀನಾರಾಯಣ ಸಾಲಿಗ್ರಾಮ. ಈ ರೀತಿ ಇನ್ನೂ ಹಲವಾರು ಸಾಲಿಗ್ರಾಮಗಳಿದೆ ನನ್ನ ಬಳಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ಇದನ್ನು ನೀವು ನೋಡ್ಬೋದು, ಇದು ನರಸಿಂಹ ಸಾಲಿಗ್ರಾಮ ಅಂತ, ಹಿರಣ್ಯ ಗರ್ಭ ಸಾಲಿಗ್ರಾಮ. ಇದು ಈ ರೀತಿಯಾಗಿರುತ್ತೆ. ಕಾಮಧೇನು ಸಾಲಿಗ್ರಾಮವನ್ನು ತಮಗೆ ತೋರಿಸ್ತೀನಿ. ಕಾಮಧೇನು ಸಾಲಿಗ್ರಾಮ, ಇದು ಕಾಮಧೇನು ಸಾಲಿಗ್ರಾಮ ಅಂತ. ಇದು ಕಾಮಧೇನು ಸಾಲಿಗ್ರಾಮ. ಪರಶುರಾಮ ಸಾಲಿಗ್ರಾಮ ಇರುತ್ತೆ, ಪರಶು ಸಾಲಿಗ್ರಾಮ ಅಂತ ಹೇಳ್ತೀವಿ. ಅದನ್ನು ತಮಗೆ ತೋರಿಸ್ತೀನಿ. ಪರಶುರಾಮ ಸಾಲಿಗ್ರಾಮಗಳಿರುತ್ತೆ ನೋಡಿ. ಇದು ಪರಶು ಸಾಲಿಗ್ರಾಮ ಮತ್ತು ಇದು ಪರಶು ಸಾಲಿಗ್ರಾಮ. ಇದೆಲ್ಲ ಪರಶು ರೂಪದಲ್ಲಿ ನಮಗೆ ಸಿಗುತ್ತೆ. ಇದಕ್ಕೆ ಪರಶುರಾಮ ಸಾಲಿಗ್ರಾಮ ಅಂತಲೇ ಹೆಸರು. ಮತ್ತು ಇದರಲ್ಲಿ ನೋಡಿ, ಇದು ನಮಗೆ ಸಾಲಿಗ್ರಾಮ, ಇದು ನಾರಾಯಣನ ಸಾಲಿಗ್ರಾಮ. ಇದು ನಾರಾಯಣ ಮಹಾವಿಷ್ಣು ಸಾಲಿಗ್ರಾಮ. ಈ ರೀತಿ ಹಲವಾರು ಸಾಲಿಗ್ರಾಮಗಳು ಗಂಡಕಿ ನದಿಯಲ್ಲಿ ಮಾತ್ರ ಸಿಗುತ್ತೆ. ಈಗ ಸಾಲಿಗ್ರಾಮಗಳನ್ನು ತಾವು ನೋಡಿದ್ದೀರಾ. ಮತ್ತು ಹಿರಣ್ಯ ಗರ್ಭ ಸಾಲಿಗ್ರಾಮ, ನರಸಿಂಹಸ್ವಾಮಿ ಸಾಲಿಗ್ರಾಮ. ಇದು ನರಸಿಂಹಸ್ವಾಮಿ ಸಾಲಿಗ್ರಾಮ. ಈ ನರಸಿಂಹಸ್ವಾಮಿ ಸಾಲಿಗ್ರಾಮದಲ್ಲಿ ವರ್ಷಕ್ಕೆ 1 ಗುಲುಗುಂಜಿಯಷ್ಟು ಚಿನ್ನ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ನಿಜವಾಗ್ಲೂ ಅದು ಸತ್ಯನೇ.
ಅದಕ್ಕೆ ಆಹಾರ ಯಾವ ರೀತಿ ಅಂತಂದರೆ ತುಳಸಿ ಪ್ರತಿನಿತ್ಯ ನೀರು ಶುದ್ಧ ಜಲದಿಂದ ಅಭಿಷೇಕವನ್ನು ಮಾಡಿ ಪ್ರತಿನಿತ್ಯ ತುಳಸಿಯನ್ನು ಅರ್ಪಣೆ ಮಾಡ್ತಿದ್ರೆ ಆ ಹಿರಣ್ಯ ಗರ್ಭದಿಂದ ಅಂತಂದರೆ ಒಕ್ಕಳು ಅಂತಿರುತ್ತೆ ಇದಕ್ಕೆ, ಒಳಗಡೆಯಿಂದ ಒಂದು ಗುಲಗಂಜಿಯಷ್ಟು ಚಿನ್ನ ಹೊರಸೂಚುತ್ತೆ, ಹೊರಗಡೆ ಬರುತ್ತೆ ಅಂತ. ಅದು ಸತ್ಯನೇ. ಆದರೆ ನಾವು ಪ್ರತಿನಿತ್ಯ ಅಭಿಷೇಕ ಮಾಡೋದ್ರಿಂದ ದಿನಕ್ಕೆ ಸ್ವಲ್ಪನೇ ಆ ನೀರಲ್ಲಿ ತೀರ್ಥವಾಗಿ ನಮಗೆ ಸ್ವೀಕರಿಸ್ತೀವಿ. ಇದು ಯಾರೇ ಆಗಿರಲಿ, ಎಲ್ಲೇ ಆಗಿರಲಿ, ಸಾಲಿಗ್ರಾಮವನ್ನು ಅಭಿಷೇಕ ಮಾಡತಕ್ಕಂಥ ನೀರು ನಮ್ಮ ಮೇಲೆ ಪ್ರೋಕ್ಷಣೆ ಮಾಡಿಕೊಟ್ರೆ ಸಾಕು. ನಾವು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಗುರುಗಳು ಮಠದಲ್ಲೋ ಅಥವಾ ಇನ್ಯಾವುದಾದ್ರೂ ದೇವಸ್ಥಾನದಲ್ಲೋ ಅಥವಾ ಯಾವುದಾದ್ರೂ ಸಂಸ್ಥಾನದಲ್ಲೋ ಈ ರೀತಿಯ ಸಾಲಿಗ್ರಾಮಗಳನ್ನು ತೊಳೆದಿರ್ತಕ್ಕಂಥ ನೀರು ನಮ್ಮ ತಲೆ ಮೇಲೆ ಬಿದ್ರೇ ನಮ್ಮ ಎಷ್ಟೋ ಪಾಪಗಳು ಕರ್ಮಗಳು ಹೊರಟು ಹೋಗುತ್ತೆ. ಅಂಥ ಒಂದು ಶ್ರೇಷ್ಠವಾದ ತೀರ್ಥವಾಗಿ ಪರಿವರ್ತನೆಯಾಗುತ್ತೆ ಸಾಲಿಗ್ರಾಮದ ಮೇಲೆ ನೀರು ಬಿದ್ದ ತಕ್ಷಣ. ಅಷ್ಟು ಪವಿತ್ರವಾಗಿ ಮಾರ್ಪಾಡಾಗುತ್ತೆ. ಆ ನೀರಿಗೆ ಬೆಲೆ ಬರುತ್ತೆ ಅಂತ. ನೀರಿಂದ ಸಾಲಿಗ್ರಾಮ, ಸಾಲಿಗ್ರಾಮದಿಂದ ನೀರು ಅಂತ. ಅದರಿಂದ ಈ ಒಂದು ಸಾಲಿಗ್ರಾಮದ ಒಂದು ತೀರ್ಥವನ್ನು ತಲೆ ಮೇಲೆ ಪ್ರೋಕ್ಷಣೆ ಆಗಿದ ತಕ್ಷಣ ನಮ್ಮಲ್ಲಿರ್ತಕ್ಕಂತಹ ಕೆಟ್ಟ ಯಾವುದಾದರೂ ಶಕ್ತಿಗಳು ನಮ್ಮ ಮೇಲೆ ಪ್ರಭಾವ ತೋರಿಸ್ತಾ ಇದ್ದರೂ ಸಹ, ಅಥವಾ ನಮ್ಮ ಸುತ್ತಮುತ್ತಲು ಕೆಟ್ಟ ಆರ ಇದ್ದಾಗ, ಅಥವಾ ನಮ್ಮ ಮೇಲೇ ಕೆಟ್ಟ ಆರ ಇದ್ದಾಗ, ಪ್ರಭಾವಳಿ ಅಂತ ಹೇಳ್ತೀವಿ, ಅಂಥದ್ದು ಕೆಟ್ಟ ದುಷ್ಟಶಕ್ತಿಗಳೇನಾದರೂ ನಮ್ಮನ್ನು ಆವರಿಸಿದರೆ ಕ್ಷಣದಲ್ಲೇ ಅವು ದೂರ ಆಗುತ್ತೆ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ನಾರಾಯಣ, ಸಾಕ್ಷಾತ್ ನಾರಾಯಣ ಅಂತಂದರೆ ಆ ಮಹಾವಿಷ್ಣುವನ್ನು ಸಜೀವವಾಗಿ ನಾವು ಯಾವ ರೀತಿಯಾದರೂ ನೋಡಬೇಕು ಅನ್ನೋದಿದ್ದರೆ ಸಜೀವವಾಗಿ ಸಾಲಿಗ್ರಾಮ ರೂಪ ಅಂತ ಶಾಸ್ತ್ರಗಳು ಹೇಳ್ತಿದೆ. ಅಂತ ಒಂದು ಅದ್ಭುತವಾದ ಶಾಸ್ತ್ರ. ಮತ್ತು ನಿಮಗೆ ಈ ದಿನ ಮತ್ತೊಂದು ಸಾಲಿಗ್ರಾಮ ತೋರಿಸ್ತೀನಿ ನೋಡಿ. ಇದು ನಿಮ್ಮ ಜೀವನದಲ್ಲಿ ಯಾವತ್ತೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದು ಗರುಡ ಸಾಲಿಗ್ರಾಮ ಅಂತ, ವಿಶೇಷವಾದ ಸಾಲಿಗ್ರಾಮ. ಗರುಡ ಸಾಲಿಗ್ರಾಮ, ಗರುಡ ಸಾಲಿಗ್ರಾಮ. ನನ್ನ ಬಳಿ ವಿಶ್ವಕ್ಷೇಣ ಸಾಲಿಗ್ರಾಮ ಇದೆ, ಗರುಡ ಸಾಲಿಗ್ರಾಮ ಇದೆ, ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ. ಸಾಲಿಗ್ರಾಮಗಳು ಹೆಸರು ವಿಷ್ಣುವಿಗೆ ಮಾತ್ರ, ಪರಮೇಶ್ವರರಿಗೆ ಇಲ್ಲ. ಪರಮೇಶ್ವರನಿಗೆ ನಿಮಗೆ ನರ್ಮದಾ ನದಿಯಲ್ಲಿ ಸಿಗುತ್ತೆ ಶಿವಲಿಂಗ, ಅದನ್ನು ಸಾಲಿಗ್ರಾಮ ಶಿವಲಿಂಗ ಅಂತ ಹೇಳ್ತಿರ್ತಾರೆ. ಆದರೆ ಆ ರೀತಿ ಹೇಳಬಾರ್ದು. ಯಾಕಂದರೆ ನರ್ಮದಾ ನದಿಯಲ್ಲಿ ಸಿಗುವಂತಹ ಶಿವಲಿಂಗ ಅದಕ್ಕೆ ಬಾಣ ಶಿವಲಿಂಗ, ನರ್ಮದಾ ಶಿವಲಿಂಗ ಅಂತ ಹೇಳ್ತಾರೆ ಹೊರತಾಗಿ ಸಾಲಿಗ್ರಾಮ ಶಿವಲಿಂಗ ಅಲ್ಲ. ಇದರಿಂದ ಸಾಲಿಗ್ರಾಮ ಶಿಲೆಯಲ್ಲಿ ಶಿವಲಿಂಗಗಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ವಿಷ್ಣು ಶಕ್ತಿ, ಇದು ಸಾಕ್ಷಾತ್ ವಿಷ್ಣು ರೂಪ ಅಂತ. ಮತ್ತು ನೋಡಿ, ಇದು ಕೂಡ ನರಸಿಂಹ ಸಾಲಿಗ್ರಾಮ. ನೋಡಿ, ಚಿನ್ನದ ರೂಪದಲ್ಲಿ ಹೊಳಿತಾ ಇದೆ. ಇಲ್ಲಿ ಹಿರಣ್ಯಗರ್ಭ ಸಾಲಿಗ್ರಾಮ, ನರಸಿಂಹ ಸಾಲಿಗ್ರಾಮ. ಇದು ತುಂಬ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮಗಳು. ಇಲ್ಲಿ ನಿಮಗೆಲ್ಲರಿಗೂ ವೀಕ್ಷಕರು ಎಲ್ಲರೂ ಯಾರು ವೀಕ್ಷಣೆ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಸಹ ಮತ್ತೊಮ್ಮೆ ಆ ಮಹಾವಿಷ್ಣುವಿನ ಅನುಗ್ರಹ ತಮಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ, ಇನ್ನು ಮತ್ತೊಮ್ಮೆ ಯಾವಾಗಾದರೂ ಸಮಯ ಸಿಕ್ಕಾಗ ಪರಿಪೂರ್ಣವಾಗಿ ಸಾಲಿಗ್ರಾಮಗಳ ಪೂಜಾ ವಿಧಾನ ಅದನ್ನು ಯಾವ ರೀತಿ ಆಚರಿಸಬೇಕು ಅನ್ನೋದು ಹೇಳ್ತೀನಿ. ಆದರೆ ಸೂಕ್ಷ್ಮವಾಗಿ ಮನೇಲಿ ಇಟ್ಕೊಂಡ್ರೆ ಸಾಲಿಗ್ರಾಮ ತುಂಬ ಒಳ್ಳೆಯದು. ಒಂದು ಸಾಲಿಗ್ರಾಮ ಇದ್ದಾಗ, ಅದು ಒಂದು ಸಾಲಿಗ್ರಾಮ ಮನೆಯಲ್ಲಿದೆ ಅಂತಂದರೆ ಅದು ದೇವಾಲಯಕ್ಕೆ ಸಮಾಂತ. ಅದೇ ವಿಧಾನವಾಗಿ ನಾವು 11 ಸಾಲಿಗ್ರಾಮಗಳು ಮನೆಯಲ್ಲಿದೆ ಅಥವಾ 12 ಸಾಲಿಗ್ರಾಮಗಳಿದೆ ಅಂತಂದರೆ ಒಂದು ಶಕ್ತಿ ಪೀಠಕ್ಕೆ ಸಮ ಅಂತಂದರೆ ಒಂದು ಜ್ಯೋತಿರ್ಲಿಂಗಕ್ಕೆ ಸರಿಸಮಾನ ಅಂತ. ಅಥವಾ 12ಕ್ಕಿಂತ ಮೇಲ್ಪಟ್ಟು ಸಾಲಿಗ್ರಾಮಗಳ ಮನೆಯಲ್ಲಿದ್ದರೆ 12 ಜ್ಯೋತಿರ್ಲಿಂಗಗಳು 18 ಶಕ್ತಿಪೀಠಗಳು ಒಂದು ಸ್ಥಾನದಲ್ಲಿ ಕೇಂದ್ರೀಕೃತವಾದರೆ ಎಷ್ಟು ಶಕ್ತಿ ಹೊರಸೂಚುತ್ತೋ ಅಷ್ಟು ಶಕ್ತಿ ಹೊರಗಡೆ ಬರುತ್ತೆ ಅಂತ. ಇದು ಮಂತ್ರಶಕ್ತಿಯಿಂದ, ಪೂಜಾ ವಿಧಾನದಿಂದ ಆ ಶಕ್ತಿಯನ್ನು ನಾವು ಪಡಿಬೋದು, ಇತರಿಗೂ ಕೊಡಬಹುದು. ಅದಕ್ಕೆ ಮನೆಯ ದೇವಾಲಯವಾದರೆ ನಾವು ಮಡಿಯನ್ನು, ಆಚಾರ ವಿಚಾರಗಳನ್ನು ಆಚರಿಸಲೇಬೇಕಾಗುತ್ತಲ್ವ. ಆದ್ದರಿಂದ ಮನೆಯಲ್ಲಿ ಇದನ್ನ ಇಟ್ಕೊಂಡಾಗ ತುಂಬ ಮಡಿಯಿಂದ ಇರಬೇಕು ಅನ್ನೋ ಶುಭ ದೃಷ್ಟಿಯಿಂದ ಮನೇಲಿ ಇಟ್ಕೋಬೇಡಿ ಅಂತ ಹೇಳ್ತಿರ್ತಾರೆ. ಆದರೆ ನಾನು ನಿಮಗೆಲ್ಲ ಹೇಳೋದೊಂದೇ, ಸಾಲಿಗ್ರಾಮ ಮನೇಲಿದ್ದರೆ ಸಾಕ್ಷಾತ್ ಭಗವಂತ ಇದ್ದ ಹಾಗೆ. ನಾವು ಮಡಿಯಿಂದ ಭಗವಂತನ ಪೂಜೆ ಮಾಡೋದ್ರಲ್ಲಿ ಸಂದೇಹ ಇಲ್ಲ, ತಪ್ಪಿಲ್ಲ, ನಾವು ಪೂಜೆ ಮಾಡ್ತೀವಿ. ಆದರೆ ನೀವು ಸಹ ಶ್ರದ್ಧೆ ಭಕ್ತಿಯಿಂದ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸ್ವಲ್ಪ ಅಭಿಷೇಕ ಅಂತಂದರೆ ಗಂಗಾ ಜಲವನ್ನು ಸಮರ್ಪಣೆ ಮಾಡಿ ಜಲವನ್ನು ಹಾಕಿ ಒಂದು ತುಳಸಿ ದಳವನ್ನಿಟ್ಟು ನಾರಾಯಣ ಅಂತ ನಮಸ್ಕಾರ ಮಾಡಿದ್ರೆ ಅಷ್ಟೇ ಸಾಕು. ಭಗವಂತನಿಗೆ ನೈವೇದ್ಯವೇ ತುಳಸಿ. ಪ್ರತಿನಿತ್ಯ ತುಳಸಿ ದಳದಲ್ಲಿ ಪೂಜೆ ಮಾಡಿ ಆ ನಾರಾಯಣನ ಸ್ಮರಣೆ ಮಾಡ್ತಾ ಇದ್ದರೆ ನಮ್ಮ ಮನೆಯಲ್ಲಿ ಎಂತಹ ಕೆಟ್ಟ ಶಕ್ತಿಗಳು ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸು ಹೇಗಿದ್ದರೂ ಸಹ ಅದು ಜ್ಞಾನದ ಕಡೆಗೆ ಪರಿವರ್ತನೆಯಾಗುತ್ತೆ, ಮೋಕ್ಷದ ಮಾರ್ಗವನ್ನು ಸೂಚಿಸುತ್ತೆ ಅಂತ.
ಅದಕ್ಕೆ ಮನುಷ್ಯನಿಗೆ ಆಸೆ ಆಕಾಂಕ್ಷೆಗಳು ಅಧಿಕವಿರತಕ್ಕಂಥವರು ಇಂತಹ ಪೂಜೆಗಳಿಂದ ದೂರ ಇರ್ತಾರೆ. ಯಾಕೆ ಅಂತಂದರೆ ಮೋಕ್ಷಕ್ಕೆ ಹೋಗಬೇಕು ನಾವು ಅಂತಂದರೆ ಆಗ ನಾವು ಕೆಲವನ್ನ ತ್ಯಾಗ ಮಾಡಬೇಕಾಗತ್ತೆ. ತ್ಯಾಗ ಮಾಡೋಕ್ಕಾಗದೇ ಇರತಕ್ಕಂಥವ್ರು ಇಂತಹ ಒಂದು ಪೂಜೆಗಳಿಂದ ಅಥವಾ ಇಂಥ ಸಾಲಿಗ್ರಾಮಗಳಿಂದ ದೂರ ಇರ್ತಾರೆ. ಆ ಒಂದು ಕಾರಣಕ್ಕೆ ದೊಡ್ಡವರು ಆ ರೀತಿ ಮಾತುಗಳನ್ನು ಹೇಳಿರ್ತಾರೆ. ಆದ್ದರಿಂದ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ಬೇಜಾರು ಮಾಡ್ಕೋಬೇಡಿ. ಇನ್ನೊಂದು ದಿನ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ನಮಸ್ತೆ. ಬ್ರಹ್ಮೋಸ್ಮಿ.